ಸಮೀಪಕ್ಕೆ ನಮ್ಮನ್ನು ಒಯ್ತಾ ಇದ್ದಾನ ಅನ್ನುವಂಥದ್ದು SITಗೂ ಅನಿಸದ. SIT ನೀವು ಓಪನ್ ಮೈಂಡೆಡ್ ಆಗ್ಯದ, ಬರ್ರಿ ನೀವು ಹೇಳ್ರಪ್ಪ ಎಲ್ಲಿ ನೋಡಿದ್ರಿ, ಏನು ನೋಡಿದ್ರಿ, ಎಂಥದ್ದು ನೋಡಿದ್ರಿ ತೋರಿಸಿ ಬರಲಿ ಅಂತೇಳಿ ಅವರು ಇವತ್ತು ಆಹ್ವಾನ ಕೊಡೋದ್ರಿಂದಾಗೆ ಇದೊಂದು ಮುಕ್ತವಾದಂತಹ ತನಿಖೆ ಆಗೇ ಆಗ್ತದೆ. ತಪ್ಪಿತಸ್ಥರ ಸಮೀಪ ನಾವು ಹೋಗ್ತಾ ಇದ್ದೀವಿ, ಸಮೀಪದಲ್ಲೇ ಇದ್ದೀವಿ. ಇದು ನಿಲ್ಲಬಾರದಿಷ್ಟ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸ್ಲಿಕ್ಕೆ ಹಚ್ಚದ. ಇನ್ನು ಸತ್ಯ ಹೊರಗೆ ಬರಬೇಕು ಅಷ್ಟ. ಯಾವ ಸತ್ಯ ಇರಲಿ ಅದ್ರ ಹಿಂದಿದಂತ ನಾವೇನು ಇವತ್ತು ಆರೋಪ ಮಾಡ್ತಾಯಿದ್ವಿ ಆ ಮನೆತನ ಇರದೇ ಇರಲಿ ಅನ್ನೋದು ನಮ್ಮದು ಎಲ್ಲರದು ಹಾರೈಕೆ. ಆದರೆ ತಪ್ಪಾಗಿದ್ದರೆ ಯಾರಿದ್ರು ಅಷ್ಟೇ. ತಪ್ಪು ಯಾರ್ದಾದ್ರು ಆ ದಿಶೆಯಲ್ಲೇ ಮಂಜುನಾಥ್ ತೋರಿದಂಥ ದಾರಿ ಇವತ್ತು SIT ಹೋಗ್ತಾ ಇದೆ. SIT ಹೊಸ ಐಡಿಯಾ ಬಂದುಬಿಟ್ಟದೆ, ತಾನೇ ಎಂಟ್ರಿ ಆಗಿಬಿಟ್ಟದೆ, ಎಲ್ಲರೂ ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ. ಯಾಕಂದ್ರೆ ಅನಾಮಧೇಯ ಸಾಕಷ್ಟು ವಿಷಯಗಳನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಅವರಿಗೆ SIT ಮುಂದೆ ಹೇಳಿದ್ದಾರೆ, ಮೊಹಂತಿ ಮುಂದೆ ಆಗಿರ್ಬೋದು, ಅಲ್ಲಿ ಪ್ರಮುಖ ವ್ಯಕ್ತಿಗಳ ಮುಂದೆ ಹೇಳಿ ಇಲ್ಲ ಇಂತಿಂತಲ್ಲಿ ಹಿಂಗಾಗಿದೆ ಈ ರೀತಿ ಆಗಿದೆ ಅಂತೇಳಿ. ಈ ನೆಲೆಯಲ್ಲಿ ಇವತ್ತು SIT ಕನ್ಫರ್ಮ್ ಆಗ್ಯದ, ಹೋಗ್ಬೇಡ ಆಗಿದ್ದು ನಿಶ್ಚಿತನೇ ಇಲ್ಲ ಅಂದಾಗ ಅದು ಕಾಳಜಿ ವಯಸ್ಸು. ಇನ್ನೂ ಯಾರಿದ್ರು ಬರ್ರಿ ಅಂದರೆ ಓಪನ್ ಆಗಿ ಕರೆ ಕೊಡ್ತಾ ಇದೆ, ಬನ್ನಿರಿ ಬಂದು ಹೇಳ್ರಿ ಯಾರಿದೆ ನೋಡಿದಿರಿ, ಮತ್ತೆಲ್ಲಿ ನೋಡಿದಿರಿ ಅಂತೇಳಿ. ಇದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಇವತ್ತು SIT ಕನ್ಫರ್ಮ್ ಅದ, ಅಲ್ಲೇನೋ ಆಗ್ಯದಪ್ಪ ಅನ್ನುವಂಥ ಮಾತನ್ನು ಹೌದು ಇಲ್ಲಿ ಹೆಣಗಳು ಹುಗಿಯಲಾಗಿದೆ ಅನ್ನುವಂಥ ಮತ್ತಷ್ಟು ಕನ್ಫರ್ಮ್ ಆಗ್ಲಿಕ್ಕೆ ರೀ. ಹೀಗಾಗಿ ಈ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಮತ್ತಷ್ಟು ಈ